ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿನ ಹಣ ಈ ದಿನಾಂಕದೊಳಗಡೆ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ. ಹೌದು, 20ನೇ ಕಂತು ಆಗಸ್ಟ್ ತಿಂಗಳಲ್ಲಿ ಜಮಾ ಆಗಿದೆ 2ನೇ ತಾರೀಕಿಗೆ. ಇನ್ನು ಉಳಿದಂಥ 21ನೇ ಕಂತು ಇನ್ನೇನು ಯಾವ ದಿನಾಂಕದಂದು ಜಮಾ ಆಗುತ್ತೆ ಅಂತ ತಿಳಿಸಿಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರೈತರಿಗೆ ಇನ್ನೂ 2,000 ರೂಪಾಯಿ ಯಾವಾಗ ಜಮಾ ಆಗುತ್ತೆ 21ನೇ ಕಂತಿನ ಹಣ, ಆ ಒಂದು ಡೀಟೇಲ್ಸ್ ಇಲ್ಲಿ ಇದೆ. ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳೋಣ ಸ್ನೇಹಿತರೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮಲ್ಲಿ ಪದೇ ಪದೇ ರಿಕ್ವೆಸ್ಟು, ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿಕೊಂಡು ವಿಡಿಯೋನ ನೋಡಲಿಕ್ಕೆ ಶುರು ಮಾಡಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು 20ನೇ ಕಂತು ಈಗ ಆಲ್ರೆಡಿ ಆಗಸ್ಟ್ 2ನೇ ತಾರೀಕಿಗೆ ಫಲಾನುಭವಿಗಳ ಖಾತೆಗೆ ಜಮಾ ಆಯಿತು. 21ನೇ ಕಂತು ಕೂಡ ಈಗ ರೈತರಿಗೆ ಬೆಳೆ ಪರಿಹಾರ ಕೂಡ ಜಮಾ ಆಗ್ತಾಯಿದೆ. ಅಲ್ಲಲ್ಲಿ ಬೆಳೆ ಹಾನಿಯಾಗಿರುವಂಥ ಸರ್ಕಾರ ಸಮೀಕ್ಷೆ ನಡೆಸಿ ಅಲ್ಲಲ್ಲಿ ಸರ್ವೆ ಮಾಡಿ ಈಗಾಗಲೇ ಬೇರೆ ಬೇರೆ ಕರ್ನಾಟಕದಾದ್ಯಂತ ಈಗ ಜಿಲ್ಲೆಗಳಲ್ಲಿ ಫಲಾನುಭವಿಗಳೇನು ಹಾನಿಗೆ ಒಳಗಾಗಿದ್ದರು, ಬೆಳೆ ಹಾನಿಯಾಗಿ ತುಂಬ ಕಷ್ಟದಲ್ಲಿ ಇದ್ದಂಥ ರೈತರಿಗೆ ಈಗ ಆಲ್ರೆಡಿ ಪರಿಹಾರ ಒದಗಿಸ್ತಾ ಇದೆ ಸರ್ಕಾರ. ಹಾಗಾಗಿ 21ನೇ ಕಂತು ಈಗ ಫಲಾನುಭವಿಗಳಿಗೆ 2,000 ರೂಪಾಯಿ ಯಾವಾಗ ಜಮಾ ಮಾಡ್ತಾರಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ನೀವು ಈಗ 21ನೇ ಕಂತು ಫಲಾನುಭವಿಗಳಿಗೆ ಕೆಲವು ತಾಂತ್ರಿಕ ದೋಷದಿಂದ ಜುಲೈ ತಿಂಗಳಲ್ಲೇ ಜಮಾ ಆಗಬೇಕಾಗಿತ್ತು. ಜುಲೈ ತಿಂಗಳಲ್ಲಿ ಫಲಾನುಭವಿಗಳಿಗೆ ಜಮಾ ಆಗಲಿಲ್ಲ 20ನೇ ಕಂತಿನಲ್ಲಿ. ಯಾವ ಕಾರಣದಿಂದ ಅಂತಲೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಈಗಲೂ ಕೂಡ ಬೇಕಂತಂದರೆ ಅದೇ ಇನ್ಫಾರ್ಮೇಷನ್ ಹೇಳಂದ್ರೂ ಕೂಡ ಹೇಳ್ತೀನಿ ನೋಡಿ ಸ್ನೇಹಿತರೆ. ಅದು ಆಗಸ್ಟ್ ತಿಂಗಳಲ್ಲಿ ಯಾಕೆ ಜಮಾ ಆಯಿತು, ಜುಲೈನಲ್ಲೇ ಆಗಬೇಕಾಗಿರುವಂಥದ್ದು. ಇಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ವೆರಿಫಿಕೇಷನ್ ನಡೆದಿದೆ ನೋಡಿ. ಯಾರು ಅದಕ್ಕೆ ಎಲಿಜಿಬಲ್ ಇರಲಾರ್ದಂಥವ್ರು ಕೂಡ ಈ 2,000 ರೂಪಾಯಿ ಹಣ ಪಡಲಿಕ್ಕೆ ಅರ್ಜಿ ಹಾಕಿ ಹಣ ಪಡಿತಾಯಿದ್ರು. ಅಂಥವ್ರನ್ನ ಹೊರಗಿಡೋದಕ್ಕೋಸ್ಕರ ಎಲ್ಲ ಸರ್ವೆ ಮಾಡಿ ಅದನ್ನು ಕೂಡ ಹೊರಗಿಟ್ಟಿದ್ದಾರೆ. 7.5 ಲಕ್ಷ ಫಲಾನುಭವಿಗಳನ್ನು ತೆಗೆದಿದ್ದಾರೆ ಕರ್ನಾಟಕದಿಂದನೇ. ಹಾಗಾಗಿ ಆ ಒಂದು ಕಾರಣಕ್ಕೆ ಎಲ್ಲ ಲೇಟ್ ಆಗಿರುವಂಥದ್ದು. ಇನ್ನು ಏನು ನಮಗೆ 21ನೇ ಕಂತಿನಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ. ಫಲಾನುಭವಿಗಳೇ ನೇರವಾಗಿ 2,000 ರೂಪಾಯಿ ಯಾವಾಗ ಜಮಾ ಆಗುತ್ತೆ ಅಂದರೆ ಇದೇ ತಿಂಗಳು ಕೊನೆಯ ವಾರದಲ್ಲಿ, ಇದೇ ಅಕ್ಟೋಬರ್ ಕೊನೆಯ ವಾರದಲ್ಲಿ ಫಲಾನುಭವಿಗಳ ಖಾತೆಗೆ ನೇರವಾಗಿ 2,000 ರೂಪಾಯಿ ಅವ್ರ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ. ಈ 2,000 ರೂಪಾಯಿ ನೀವು ಪಡೆದುಕೊಳ್ಬೇಕಂತಂದ್ರೆ ಕಡ್ಡಾಯವಾಗಿ KYC ಮಾಡಿಕೊಳ್ಬೇಕು. ಎಲ್ಲರೂ ಮಾಡ್ಕೊಳ್ಬೇಕಂತ ಕೇಳೋದಾದರೆ ಎಲ್ಲರೂ ಕೂಡ ಮಾಡಿಕೊಳ್ಳುವಾಗಿಲ್ಲ. ಯಾರು ಇಲ್ಲಿವರೆಗೂ ಅರ್ಜಿ ಸಲ್ಲಿಸಿದ ನಂತರ ಇಲ್ಲಿವರೆಗೂ ಯಾರು KYC ಮಾಡ್ಕೊಂಡಿಲ್ಲ, ಹಿಂದೆ ಯಾವುದಾದ್ರೂ ಕಂತು ಪೆಂಡಿಂಗ್ ಇತ್ತು ಅಂತಂದ್ರೆ ಅಂಥ ಫಲಾನುಭವಿಗಳು ಸ್ವತಃ ಮೊಬೈಲ್ನಲ್ಲೇ KYC ಮಾಡ್ಕೊಳ್ಳೋಂಥ ಒಂದು ಅವಕಾಶ ಇದೆ. ನೋಡ್ಬೋದು ಇಲ್ಲಿ ಫಾರ್ಮರ್ಸ್ ಕಾರ್ನರ್ ಅಂತ ಆಪ್ಷನ್ಸ್ ಇದೆ ನೋಡಿ. ಇದರಲ್ಲಿ KYC ಅಂತ ಆಪ್ಷನ್ಸ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆಧಾರ್ ಬೇಸ್ಡ್ KYC, OTP ಬೇಸ್ಡ್ KYC ನೀವು ಮಾಡಿಕೊಳ್ಬೋದು ಸ್ನೇಹಿತರೆ. ಈಜಿ ಇದೆ ನೋಡಿ. 21ನೇ ಕಂತು ಹಣ ರಿಲೀಸ್ ಆಗೋದ್ರ ಮುನ್ನವೇ ನೀವು KYC ಮಾಡಿಕೊಂಡ್ರೆ ನಿಮಗೂ ಕೂಡ ಅನುಕೂಲ ಆಗುತ್ತೆ. ಯಾಕೆಂತಂದರೆ ಈಗ 21ನೇ ಕಂತು ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ ಸ್ನೇಹಿತರೆ. ಇದೇ ರೀತಿ ಬೇರೆ ಬೇರೆ ಇನ್ಫಾರ್ಮೇಷನ್ ನಿಮಗೋಸ್ಕರ ತರ್ತಾ ಇರ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ವಿಡಿಯೋಗೆ ಲೈಕ್ ಮಾಡುವ ಮುಖಾಂತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.